ಸೊ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್ ಇವತ್ತೆಲ್ಲಪ್ಪ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು ಅಂದರೆ ನಾನು ನಮ್ಮ ಮನೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತೆ ಯಾಕೆ ವೆಯ್ಟ್ ಮಾಡೋಣ, ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್ ಎಲ್ಲ ಹೇಗಿದ್ದೀರಾ, ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಹಾಗೆ ಚೆನ್ನಾಗಿರಿ. ಇನ್ನೊಂದೇನಪ್ಪ ಅಂದರೆ ಆಫ್ಟರ್ 1 ಮಂತ್ ಬಿಟ್ಕೊಂಡು ವ್ಲಾಗ್ ಮಾಡ್ತಾ ಇದ್ದೀನಿ ಗೈಸ್. 1 ಮಂತ್ ಜಾಸ್ತಿನೇ ಆಗಿದೆ, 1.5 ಮಂತ್ ಆಗಿದೆ ಇವಾಗ ವ್ಲಾಗ್ ಮಾಡ್ತಾಯಿದ್ದೀನಿ. 1.5 ಮಂತು ಯಾಕೆ ವ್ಲಾಗ್ ಮಾಡಿಲ್ಲ ಅಂದರೆ ಸಮ್ ರೀಸನ್ಸ್ ಇತ್ತು. ಇನ್ನೊಂದು ಏನಪ್ಪ ಅಂದರೆ ಐ ಟಿ ಐ ಎಕ್ಸಾಮ್ ಇತ್ತು, ಮತ್ತು ಐ ಟಿ ಐ ರಿಸಲ್ಟ್ ಬರಲಿ ಅಂತಾಗೈತಿದೆ, ಎಲ್ಲ ಮುಗೀತು. ಈಗ ವ್ಲಾಗ್ ಮಾಡೋದ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ನೀವು ಸಪೋರ್ಟ್ ಮಾಡಿರಿ. ಮತ್ತು ಯಾರ್ಯಾರು ಹೊಸ್ದಾಗಿ ನನ್ನ ಚಾನಲ್ಗೆ ವಿಸಿಟ್ ಮಾಡಿದ್ದೀರಾ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ, ಮತ್ತು ವೀಡಿಯೋನ ಫುಲ್ ನೋಡಿರಿ ಗೈಸ್. ಇವಾಗೆಲ್ಲಪ್ಪ ಹೋಗ್ತಾಯಿದ್ದೀನಿ ಅಂದರೆ ನಮ್ಮ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾಯಿದ್ದೀನಿ ನೋಡಿ ಗೈಸ್. ಇನ್ನೊಂದು ಒಂದೇ ಒಂದು ಏನಂದರೆ ಉರಿಯೋದು, ಬಸ್ ಬರೋದು ಲೇಟ್ ಗೈಸ್. ಬಸ್ಗೆ ವೆಯ್ಟ್ ಮಾಡ್ಕೊಂಡು ನಿಂತ್ಕೋಬೇಕು, ಅದೇ ನನಗೆ ಉರಿಯೋದು ಅಂದ್ಕೊಳ್ರಿ ತುಂಬ. ಈಗ ಬಸ್ಗೆ ವೆಯ್ಟ್ ಮಾಡಿ ಹತ್ಕೊಂಡು ಶ್ರೀರಂಗಪಟ್ಟಣಕ್ಕೆ ಹೋಗ್ಬೇಕು. ಬರ್ರಿ ಹೋಗೋಣ. ಶ್ರೀರಂಗಪಟ್ಟಣಕ್ಕೆ ಹೋಗ್ಬಿಟ್ಟು ಸಿಗ್ತೀನಿ ಗೈಸ್ ನಿಮಗೆ. ಗೈಸ್ ಇವಾಗ ಶ್ರೀರಂಗಪಟ್ಟಣಕ್ಕೆ ಬಂದೆ ನೋಡಿ ಗೈಸ್. ಇಲ್ಲಿ ನೋಡ್ರಿ ನಮ್ಮ ಕಾರ್ತಿ ಅವಾಗಿಂದ ಕಾಯ್ಕೊಂಡು ನಿಂತವನೇ. ನಾನು ಇವಾಗ ಬಂದಿದ್ದೀನಿ. ಈಗ ಮೈಸೂರಿಗೆ ಹೋಗಬೇಕು, ಅರ್ಜೆಂಟಾಗಿ ಮೈಸೂರಿಗೆ ಹೋಗಬೇಕು ಗೈಸ್. ಫುಲ್ಲು ಬಿಸಿ ಅನ್ಕೊಂಡ್ರಿ ಇವತ್ತು ಮಾತ್ರ. ಏನೇನೋ ಆಗಬೇಕಿತ್ತು, ಏನೇನೋ ಆಯ್ತೈತೆ ಇವತ್ತು. ಬಟ್ ಇವಾಗ ಹೋಗ್ಬೇಕು. ಇಲ್ಲಿ ನೋಡ್ರಿ ಹೆಲ್ಮೆಟ್ ಕೊಟ್ಟವನೇ. ಬನ್ನಿ ಗೈಸ್ ಹೋಗೋಣ. ಗೈಸ್ ಶ್ರೀರಂಗಪಟ್ಟಣಕ್ಕೆ ಬರ್ತಾ ಇದೆ ದಿನ ಬರ್ತಾ ಇದೆ, ಹುಚ್ಚ ಬಂದಂಗೆ ತಿರ್ಗಾಡ್ತಾ ಇದೆ ಗೈಸ್. ಈಗ 1 ಮಂತ್ ಆಯಿತು ನಾನು ಶ್ರೀರಂಗಪಟ್ಟಣಕ್ಕೆ ಬಂದು ಅನ್ಕೊಳ್ರಿ. ಬರೋಕ್ಕೆ ಆಗಿಲ್ಲ, ಯಾಕಂದರೆ ಬಸ್ಸು ಪಾಸ್ ಎಲ್ಲ ಖಾಲಿ ಆಗೋಯ್ತಲ್ಲ. ಸೊ ಹಾಗಾಗಿ ಬರೋಕ್ಕಾಯ್ತಿರ್ಲಿಲ್ಲ. ಈಗ ಸ್ವಲ್ಪ ಸುಸ್ತಾಗ್ಬಿಟ್ಟೈತೆ ಅನ್ಕೊಳ್ರಿ ಗೈಸ್. ಈಗ ಬೆಂಕಿಯಾಗಿ ಹೋಗ್ಬೇಕು ಮೈಸೂರಿಗೆ. 2000 years later. A few moments later. ನಾವು ಬಂದಿರೋದಿಲ್ಲಪ್ಪ ಅಂದರೆ ನಮ್ಮೂರಿಗೆ ಗೈಸ್. ಬೆಳಗ್ಗೆ ಎಲ್ಲ ಮೈಸೂರಿಗೆ ಹೋಗಿ ಕಾಲೇಜ್ ಅಡ್ಮಿಷನ್ ಎಲ್ಲ ಕೇಳ್ಕೊಬಂದೆ. ಕಾಲೇಜ್ ಅಡ್ಮಿಷನ್ ಮಾಡ್ಕೋತೀನಿ. 12,000 ಫೀಸ್ ಅಂದರು ಗೈಸ್. ಟಿಕ್ ಅಂದ್ಬಿಡ್ತು ಆರ್ಟ್ ಅಂದ್ಕೊಳ್ರಿ. 12,000 ಕೊಟ್ಟು ಕಾಲೇಜ್ಗೂ ನೆಟ್ಕೋಗಲ್ಲ, ಏನೂ ನೆಟ್ಕೋಗಲ್ಲ. ಸುಮ್ಮನೆ ಯಾಕೆ 12,000 ಕೊಡಬೇಕು ಅಂತ ಪ್ಲ್ಯಾನ್ ಆಗ್ತಾಯಿದ್ದೀನಿ, ಹೋಗೋದ ಬೇಡವಾ ಅಂತ. ಮತ್ತು ಇವಾಗೆಲ್ಲಪ್ಪ ಬಂದಿರೋದು ಅಂದರೆ ನಾವು ರೀಲ್ಸ್ ಮಾಡೋಕ್ಕೆ ಬಂದಿದ್ದೀವಿ ಗೈಸ್. ಇಲ್ಲಿ ನೋಡ್ರಿ ನಮ್ಮ ವಿಶಾಲ್ ಬ್ರೋ ಎಲ್ಲ ಅಲ್ಲಿ ರೀಲ್ಸ್ ಮಾಡ್ತವ್ರೆ. ಮತ್ತು ಈ ಕಡೆ ನೋಡ್ರಿ ನಮ್ಮ ಅವರು ಈ ಕಡೆ ವಿಡಿಯೋ ಮಾಡ್ತವ್ರೆ. ನಮ್ಮೂರಿಗೆ ಬಂದವ್ರೆ ಇವರು ಇವತ್ತು ರೀಲ್ಸ್ ಶೂಟ್ ಮಾಡೋಕ್ಕೆ. ನಾನು ಹಂಗೆ ಒಂದು ಕಂಟೆಂಟ್ ಮಾಡ್ಬೇಕು ಗೈಸ್. ಬೆಳಗ್ಗೆಯಿಂದ ವ್ಲಾಗ್ ಮಾಡೋಕ್ಕೆ ಆಗಿಲ್ಲ ಅಂದ್ಕೊಳ್ಳಿ. ಎಷ್ಟು ಬ್ಯುಸಿಲಿದ್ದೀನಿ ಅಂದರೆ ನಾನು ತುಂಬ ಬ್ಯುಸಿಲಿದ್ದೀನಿ. ಯಾಕಂದರೆ ಬೆಳಗ್ಗೆ ಎದ್ದು ಏನೇನೋ ಪ್ಲ್ಯಾನ್ಸ್ ಇತ್ತು, ಏನೇನೋ ಆಗೋಯ್ತು. ಸೊ ಹಾಗಾಗಿ ಮೈಂಡು ಸ್ವಲ್ಪ ಕೆಟ್ಟೋಗಿದೆ. ಇವಾಗ ಎಷ್ಟು ಸಂಜೆ 6 ಗಂಟೆ ಇವಾಗ ಟೈಮು. ಇಲ್ಲಿ ನೋಡ್ರಿ ಸನ್ರೈಸಸ್ ಆಗ್ತಾ ಇದೆ ಫುಲ್ಲು. ಈಗ ಬಂದು ವೀಡಿಯೋ ಮಾಡ್ತಾಯಿದ್ದೀವಿ. ಅವ್ರದ್ದೊಂದು ವೀಡಿಯೋ ಮುಗಿಸ್ಬಿಟ್ಟು ಇವ್ರದ್ದೊಂದು ವೀಡಿಯೋ ಮುಗಿಸ್ಬಿಟ್ಟು ನಂದೊಂದು ಕಂಟೆಂಟ್ ಮುಗಿಸ್ಬಿಟ್ಟು ಹೋಗಬೇಕು ಮನೆಗೆ. ಇವರು ಮೈಸೂರಿಗೆ ಹೋಗ್ತಾರೆ. ಸ್ವಲ್ಪ ದೇವ್ರೆ. ಇಲ್ಲಿ ನೋಡ್ರಿ ಕಂಟೆಂಟ್ನ ನಾವು ಯಾವ ಥರ ಮಾಡ್ತೀವಿ ಅಂದರೆ ಈ ಥರ ಮಾಡ್ತೀವಿ ಗೈಸ್. ಇಲ್ಲಿ ನೋಡ್ರಿ ನಮ್ಮ ವೀಡಿಯೋಗಳ ಹಿಂದೆ ಇರುವಂಥ ವ್ಯಕ್ತಿ ಇವರು ಚೇತನು. ನಿಂದು ತಾಯಿ ಗುಣ ತೀರೋದಿಲ್ಲ ಋಣ. ಇಲ್ಲಿ ನೋಡ್ರಿ ನಮ್ಮ ವಿಶಾಲ್ ಬ್ರೋ, ಮತ್ತೆ ಅವರು ಸಂಜನಾ ಅಂತ. ಅಲ್ಲಿ ನೋಡ್ರಿ ಫುಲ್ಲು ಯಾವ ಥರ ಅಂದರೆ ರೀಲ್ಸ್ ಮಾಡ್ತಾ ಇರೋದು ಅವರಿಬ್ರು. ಫುಲ್ಲು ಅಮುಕು ಸ್ಟೈಲಲ್ಲಿ ರೀಲ್ಸ್ ಮಾಡ್ತಾವ್ರೆ ಇವತ್ತು. ತೋರಿಸ್ತೀನಿ ಬರ್ರಿ. ಅಲ್ಲಿ ನಿಂತವನಲ್ಲ ರೆಡ್ ಕಲರ್ ಬಟ್ಟೆ, ಅವನ ಹೆಸರು ಅಮುಕು ಅಂತ. ಅಮುಕು ಅಮಾಲ್ ಡುಮಾಲ್. ನೋಡ್ರಿ ಗೈಸ್ ನಮ್ಮೂರು ನೋಡ್ರಿ ಯಾವ ಥರ ಐತೆ ಇವಾಗಿಂತ ಗೈಸ್. ಯಾವಾಗ ಬರ್ಬೇಕಂದ್ರೆ ಇಲ್ಲಿ ಫುಲ್ಲು ನಾಟಿ ಮಾಡಿ ಭತ್ತ ಬೆಳೀತಾ ಇರ್ತಾರಲ್ಲ, ಅವಾಗ ಬಂದರೆ ಮಾತ್ರ ಸೈಕಾಗಿರ್ತದೆ ಅನ್ಕೊಳ್ಳಿ ಪ್ಲೇಸು. ಇಲ್ಲಿ ನೋಡ್ರಿ ನಮ್ಮ ಮತ್ತು ನಮ್ಮ ಬ್ರೋ ಈಗ ವಿಡಿಯೋ ಶೂಟ್ ಮಾಡ್ಕೊಂಡು ಇವ್ರದ್ದು ಮುಗೀತು. ಈಗ ನಂದೊಂದು ಲಾಸ್ಟು ಶೂಟು. ನಂದಕ್ಕೆ ಗಾಯ್ಸ್ ಏನು ಗೊತ್ತಾ, ಒಂದು ಹುಡುಗಿ ಯಾವಾಗ ಸಿಗಲ್ಲ ಅಂತ ಗೊತ್ತಾಗತ್ತಲ್ಲ, ಆವಾಗಲೇ ಹುಡುಗಿ ಮೇಲೆ ಪ್ರೀತಿ ಜಾಸ್ತಿ ಆಗೋದು. ನಿಜ ಅನ್ಸಿದ್ರೆ ಕಮೆಂಟ್ ಮಾಡಿ. ರೀಲ್ಸ್ ಮಾಡಿ ಸರಿಯಾಗಿ ತಲೆ ಗೈಸ್ ಇವರೆಲ್ಲ. ರೀಲ್ಸ್ ಮಾಡಿ ಯಾವುದಾದ್ರು ಡೈಲಾಗ್ ಹಾಕೋದು.
ಯಪ್ಪ ಸಖತ್ ಗಾಳಿ ಅನ್ಕೊಳ್ರಿ ಗಾಯ್ಸ್. ಭುವಿ ಕೆನ್ನೆ ತುಂಬಾ ಮುಗಿಲು ಸುರಿ ಮುಂಗಾರು ಮಳೆಯೇ ಗೈಸ್ ಇಲ್ಲಿ ನೋಡ್ರಿ ಗೈಸ್, ಇಲ್ಲಿ ನೀರು ಹೋಗುತ್ತೆ ಇಲ್ಲಿ. ನೋಡ್ರಿ ಗೈಸ್, ನಾವ್ ಯಾವ ತರ ರೀಲ್ ಶೂಟ್ ಮಾಡ್ತೀವಿ ಅಂದ್ರೆ ಈ ತರ. ಇದನ್ನ ಹೇಳಕ್ ಇಷ್ಟು ದಿನ ಬೇಕಿತ್ತಾ? ಯಾಕೆ ಇಷ್ಟು ದಿನ ಸತಾಯಿಸ್ಕೊಂಡ್ರಿ ನನ್ನನ್ನ ನೀವು? No comments. No comments. ನೋಡ್ರಿ ಗಾಯ್ಸ್, ಈ ತರ ಕಂಟೆಂಟ್ ಮಾಡೋದು. ಇವತ್ತು ಮೈಕ್ ತಗೊಬರ್ಬೇಕಿತ್ತು ನಮ್ ಬ್ರೋ, ಮೈಕ್ ನ ಮರ್ಕ ಬಂದ್ಬಿಟ್ಟವ್ರೆ, ಲೇಟ್ ಆಯ್ತು ಅಂತ. ಇಲ್ಲಿ ನೋಡ್ರಿ, ಮಿರರ್ ಸ್ವಲ್ಪ ಒರೆಸ್ಬಿಡೋಣ. ಇದು ಯಾರ್ದು ಗಾಡಿ ಅಂತಾನೆ ಗೊತ್ತಿಲ್ಲ ಗೈಸ್. ಗೈಸ್ ಈಗ ನಂದೊಂದ್ ಸ್ವಲ್ಪ ಟೇಕ್ ಐತೆ, ನಾ ಮಾಡ್ಬಿಟ್ಟು ನಿಮ್ಗೆ ಆಮೇಲೆ ಸಿಗ್ತೀನಿ ಗೈಸ್. ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ? ಒಂದು ಸಾಂಗ್ ಟೇಕ್ ತಗೊಳಕ್ ನಾವು ಎಷ್ಟೇ ತಗೋತೀವಿ ಅಂದ್ರೆ ನೋಡ್ರಿ ಗೊತ್ತಾಯ್ತದೆ ಕಷ್ಟ ಎಷ್ಟು ನೋಡಿ ಗೈಸ್. ಕ್ಯಾಮ್ರಾಮನ್ ಅವಾಗಿಂದ ಅಲ್ಲಿ ನಿಂತವ್ರೆ. ಅದ್ರಲ್ಲಿ ಪ್ರೀತಿನ ಒಪ್ಕೊಬಿಟ್ರೆ ಇಷ್ಟು ಬೇಗ ಅದ್ರಲ್ಲಿರೋ ಮಾತಾಡ್ರೆ ಕೊಡ್ತಾನೆ ಇರೋದು ಶರ್ಟು ಮಾಡು ಮುಗುಡು ಮುಗುಡು ಮುಗುಡು. ನೋಡಿ ಒಂದು ಟೇಕ್ ಮಾಡಕ್ಕೆ ಎಷ್ಟು ಹರಸಾಹಸ ಆಯ್ತೈತೆ ನೋಡ್ರಿ. MP ಮಕ್ಕ ಹಳ್ಳೆಣ್ಣೆ ಕುಡ್ದಂಗ ಆಗ್ಬಿಟ್ಟೈತೆ. ಅದ್ರಲ್ಲಿರೋ ಫೀಲಿಂಗ್ಸ್ ನ ಫೀಲ್ ಮಾಡ. ವಿಶಾಲ್ ಬ್ರೋ ಫುಲ್ ಕಂಗಾಲ್ ಡಿಪ್ರೆಷನ್ ಹೋಗ್ಬಿಟ್ಟವ್ರೆ. ಇವರು ಅವಾಗಿಂದ ಮೋಟಿವೇಶನ್ ಸ್ಪೀಕರ್ ಆಗ್ಬಿಟ್ಟವ್ರೆ. ಅವಳಂದ್ರೆ ನಂಗೆ ತುಂಬಾ ಇಷ್ಟನೇ ಕಣ. ಅವಳ ಪ್ರೀತಿನ ಇಷ್ಟು ಬೇಗ ಒಪ್ಕೊಬಿಟ್ರೆ ಅದ್ರೊಳಗಿರೋ ಫೀಲಿಂಗ್ಸ್ ನ ಫೀಲ್ ಮಾಡಕ್ ಆಗಲ್ಲ. ಅದಕ್ಕೆ ಅವಳು ಸದಾಯಿಸ್ತಾರ. ಬೇಡವಾ ಬೇಡವಾ ಟೇಕ್ ಅದೇ ಇನ್ನೊಂದು ಕ್ಯಾಬ್ಸ್ ಹೊಡಿರಿ, ಸುಮ್ಮನೆ ನಿಂತಿದ್ರಲ್ಲ. ಮಾಡಕ್ ಆಗಲ್ಲ. ಗೈಸ್ ಕಂಟೆಂಟ್ ಎಲ್ಲ ಮುಗೀತು ಅನ್ಕೊಳ್ರಿ ಎಲ್ಲಾರ್ದುವೆ. ಇಲ್ಲಿ ನೋಡ್ರಿ ಎಲ್ಲ ಫುಲ್ಲು ಫೋಟೋ ಶೂಟ್ ಮಾಡಿಸ್ತವ್ರೆ. ಈಗ ಎಲ್ಲ ವಿಡಿಯೋ ಎಲ್ಲ ಮುಗೀತು. ಇಲ್ಲಿ ನೋಡ್ರಿ ನಮ್ಮ ವಿಶಾಲ್ ಬ್ರೋ. ಏನ್ ವಿಷಯ ಅಂತಂದ್ರೆ ನಮ್ಮ ಹುಡುಗ MP ಕನ್ನಡಿಗ ಮಾದೇಪುರದಲ್ಲಿ ಇರೋದು. ಒಳ್ಳೊಳ್ಳೆ ಬ್ಲ್ಯಾಕ್ ಕೊಡ್ತಾವೆ ಇವಾಗ ಸಪೋರ್ಟ್ ಮಾಡ್ರಿ ಗೈಸ್. ನೋಡ್ರಿ ನಮ್ಮ ವಿಶಾಲ್ ಕ್ಯಾಟ್ ಬ್ರೋ ಅವರು. ಇವನ್ ನೋಡ್ರಿ, ಇವನ್ ಪೋಸ್ ನೋಡ್ರಿ ಒಂದು. ಜೀವನ ಏನಂತ ಮೊದಲೇ ತಿಳಿಸೋ ಭಗವಂತ. ಮಾನಸ ನನ್ನ ಮಗ ಯಾವ್ದೋ ಒಂದು ರೀಲ್ಸ್ ಮಾಡಿದ್ದೀನಿ ಗೈಸ್, ಮಾನಸ ಅಂತ ಇಟ್ಕೊಂಡು ಒಂದು ರೀಲ್ಸ್ ಮಾಡಿದ್ದೀನಿ. ಆ ಹೆಸರು ಇಟ್ಕೊಂಡು ರೇಗಿಸ್ತವನೆ ನನ್ನ ಮಗ. ಅವಾಗಿಂದ ಹೊಸಿ ರೇಗಿಸ್ತಾ ಇಲ್ಲ ಅನ್ಕೊಳ್ರಿ, ಮಾನಸ 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 ಅಂತ. ಈಗ ಕಂಟೆಂಟ್ ಎಲ್ಲ ಮುಗೀತು, ಒಂದು ಸ್ವಲ್ಪ ಫೋಟೋ ಶೂಟ್ ಮಾಡ್ತವ್ರೆ. ಫೋಟೋ ಶೂಟ್ ಎಲ್ಲ ಮಾಡ್ಕೊಂಡು ಮಸ್ತಾಗಿ ಹೋಗ್ಬೇಕು ಅನ್ಕೊಳ್ರಿ ಗೈಸ್ ಮನೆಗೆ. ಮೈಸೂರಿಗೆ ನನ್ನ ಇಲ್ಲಿ ನಮ್ಮೂರಲ್ಲಿ ಡ್ರಾಪ್ ಹಾಕ್ಬಿಟ್ಟೆ. ಅಲ್ಲಿ ನೋಡ್ರಿ, ಅಲ್ಲೊಂದು ಗ್ಯಾಂಗು ಇಲ್ಲೊಂದು ಗ್ಯಾಂಗು. ಓಕೆ ಬಾಯ್ 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 ಬಾಯ್. ಹಾಂ ಹಾಂ ಗೈಸ್, ಈಗ ಅವ್ರನ್ನೆಲ್ಲ ಕಳಿಸ್ಬಿಟ್ಟು ನಾವು ಹೋಗ್ತಾ ಇರೋದು ಯಾವುದ್ರಲ್ಲಿ ಅಂದರೆ ಎತ್ತಿನ ಗಾಡೀಲಿ ಹೋಗ್ತಾ ಇದ್ದೀವಿ. ನೋಡಿ ಗೈಸ್, ಎಷ್ಟು ದಿನ ಆಯಿತು ನಾವು ಎತ್ತಿನ ಗಾಡೀಲಿ ಹೋಗಿ ಅಂದರೆ ಸುಮಾರು ವರ್ಷಗಳಾಗ್ಬಿಟ್ಟೈತೆ ನಾವು ಎತ್ತಿನ ಗಾಡೀಲಿ ಹೋಗಿ. ಇವತ್ತು ರೈತನ ಗಾಡಿಯಲ್ಲಿ ಹೋಗ್ತಾ ಇದ್ದೀವಿ, ಎತ್ತಿನ ಗಾಡೀಲಿ. ಇಲ್ಲೇ ಗೈಸ್ ಇನ್ನೇನೋ ನಮ್ಮ ಮನೆ ಬಂದ್ಬಿಡ್ತದೆ. ಎತ್ತಿನ ಗಾಡಿ ಎಕ್ಸ್ಪೀರಿಯೆನ್ಸ್ ಹೇಗಿದೆ ನೋಡಿ. ಗೈಸ್ ಇವಾಗ ಊಟ ಮಾಡ್ಕೊಂಡು ವಾಕಿಂಗ್ ಮಾಡ್ಕೊಂಡು ಬಂದೆ ಗೈಸ್. ವಾಕಿಂಗ್ ಮಾಡ್ಬೇಕಾದ್ರೆ ವ್ಲಾಗ್ ಮಾಡಿದ್ದೀನಿ, ಬಟ್ ಫುಲ್ಲು ಬ್ಲರ್ ಅಂದರೆ ಬ್ಲರ್ ಅನ್ಕೊಳ್ಳಿ ಗೈಸ್. ಟೆಕ್ಸ್ಚರ್ ಜಾಸ್ತಿ ಆಗ್ಬಿಟ್ಟೈತೆ, ಫುಲ್ ಬ್ಲರ್ರು. ನಾನು ಕ್ಯಾಮ್ರಾ ನೋಡ್ತೀನಿ, ಫುಲ್ಲು ಸೈಕ್ ಆಗ್ಬಿಟ್ಟೆ. ಕ್ಯಾಮ್ರಾ ಹೊಟ್ಟೋಯ್ತಪ್ಪ, ಏನಪ್ಪ ಕತೆ ಇದು ಅಂತ. ಅದಾದಮೇಲೆ ಸೆಟ್ಟಿಂಗ್ಸ್ ಎಲ್ಲ ಚೇಂಜ್ ಮಾಡಾದ್ಮೇಲೆ ಈ ಥರ ಕ್ಲಾರಿಟಿ ಬರ್ತೈತೆ. ಇನ್ನೊಂದೇನಪ್ಪ ಅಂದರೆ ನಿಮಗೆ ತುಂಬ ವಿಷಯಗಳು ಹೇಳ್ಬೇಕು ಗೈಸ್. ತುಂಬ ಇದೆ. ಆಕ್ಸಿಡೆಂಟ್ ಆಗಿದ್ದು, ಇಷ್ಟು ದಿನ ಯಾಕೆ ವ್ಲಾಗ್ ಮಾಡಿಲ್ಲ. ಮತ್ತು ಎಕ್ಸ್ಕ್ಲೂಸಿವ್ ಏನಂದರೆ ನಮ್ಮ ಲವ್ ಬ್ರೇಕಪ್ ನಾಗೊಂದು ಲವ್ ಸ್ಟೋರಿ ಹೆಂಗಾಯಿತು, ಮುಗ್ದೋಯ್ತಾ, ಇನ್ನೂ ಇದೆಯಾ, ಇನ್ನೂ ತುಂಬ ವಿಷಯಗಳಿದೆ. ಅದನ್ನೆಲ್ಲ ಒಂದೇ ವಿಡಿಯೋದಲ್ಲಿ ಹಾಕಿ ರುಬ್ಬಿದ್ರೆ ಸೈಕ್ ಮಕಾರ ಆಗೋಯ್ತದೆ ಅಂದ್ಕೊಳ್ರಿ. ಸೊ ಹಾಗಾಗಿ ಮುಂದೆ ಹೋಗ್ತಾ ಹೇಳ್ತಾ ಇರ್ತೀನಿ ಮಧ್ಯದಲ್ಲಿ. ಮತ್ತು ಇನ್ನೊಂದೇನಪ್ಪ ಅಂದರೆ ಇಲ್ಲಿವರೆಗೂ ಯಾರು ವ್ಲಾಗ್ ನೋಡಿದ್ದೀರಾ, ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಯಾರು ವ್ಲಾಗ್ ನೋಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ ಗೈಸ್. ಮತ್ತು ಇವತ್ತಿನ ವ್ಲಾಗು ಕರೆಕ್ಟಾಗಿ ಮಾಡೋಕ್ಕಾಗಿಲ್ಲ, ಫುಲ್ಲು ಸಖತ್ ಬ್ಯುಸಿ ಅಂದ್ಕೊಳ್ರಿ. ಸೊ ಹಾಗಾಗಿ ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಇವತ್ತಿನ ವ್ಲಾಗು ಚೆನ್ನಾಗಿದ್ರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಮ್ಯಾಕ್ಸಿಮಮ್ ವೀಡಿಯೋನ ಶೇರ್ ಮಾಡಿರಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲೇ ಮಸ್ತಾಗಿ ಸಿಗ್ತೀನಿ ಅಂತ ಹೇಳ್ತಾ ಇನ್ನೊಂದು
ಕಂಟೆಂಟ್ ಕ್ರಿಯೇಟ್ ಹೆಂಗೆ ಮಾಡೋದು, ಹೆಂಗೆ ಕಂಟೆಂಟ್ ಹುಡ್ಕೋದು, ಅವೆಲ್ಲ ಮುಂದೆ ಹೋಗ್ತಾ ಹೋಗ್ತಾ ಹೇಳ್ಕೊಡ್ತೀವಿ. ನೀವು ನೋಡ್ತಾ ಇರ್ರಿ ಅಷ್ಟೇ. ಬೈ ಗೈಸ್. ಬೇಡ ಮನೆಗೆ ಹೋಗೋಣ ಸುಮ್ಮನೆ ಆಸೆ ಬೇಡಲ್ಲ